Hi, good morning. Welcome back to my channel. Morning 7 o'clock, Thursday, ಸೂರ್ಯೋದಯ. ಡೈಲಿ ಇದೇ ತೋರಿಸ್ತೀನಿ ಅನ್ಕೋಬೇಡಿ, ಡೈಲಿ ಹೀಗೆ ಇರುತ್ತೆ. ತೋರ್ಸೋಣ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ವೈಬ್ಸು. ಇಲ್ಲೇ ಕೂತ್ಕೊಬಿಡೋಣ ಅನಿಸುತ್ತೆ. ನಾನು ಸ್ವಲ್ಪ ಹೊತ್ತು ಬಂದಿಲ್ಲಿ ವಾಕೇನು ಮಾಡಲ್ಲ, ಸುಮ್ಮನೆ ಕೂತ್ಕೋತೀನಿ. ಇಲ್ಲಿ ನನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ಚಳಿಗೂ ಮಂಜು ಬೀಳ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವೆಲ್ಲ ಏನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡಿದ್ದೀರಿ ಇವತ್ತು? ಲಂಚ್ ಬಾಕ್ಸಿಗೆ ನಾನಿವತ್ತು ಈರುಳ್ಳಿ ಹೂ ತೆಗೆದಿಟ್ಟಿದ್ದೀನಿ, ಅದರದ್ದು ಫ್ರೈಡ್ ರೈಸ್ ಮಾಡೋಣ ಅಂತಿದ್ದೀನಿ. ರೆಸಿಪಿ ಕೊಡ್ತೀನಿ ನೋಡಿ. ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಬಿಟ್ಟು ಮೇಲೆ ಹೋಗಿರೋದು ನಾನು, ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ನಮಾಜೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 6:30 ಆಗಿರುತ್ತೆ. ಸೊ ಮತ್ತಿಲ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ. ಈಗ ದೋಸೆ ಹಾಕೋತೀನಿ ಬ್ರೇಕ್ಫಾಸ್ಟಿಗೆ. ಚಟ್ನಿ ಜೊತೆಯಲ್ಲಿ ಬೇಳೆ ಸಾರು ಇದೆ, ನೈಟ್ ಮಾಡಿರೋದು. ಯಾವ್ದು ಬೇಕೋ ಅದು ತೊಗೊಳ್ತಾರೆ ಮಕ್ಕಳು. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಅಂದರೆ ಫ್ರೈಡ್ ರೈಸಿಗೆ. ದೋಸೆ ರೆಡಿಯಾಗಿದೆ, ಹಾಕ್ದಂಗೆ ಬಿಸಿ ಬಿಸಿ ಮಕ್ಕಳಿಗೂ ಕೊಡ್ತಾಯಿದ್ದೀನಿ. ಇಲ್ಲಿ ಫ್ರೈಡ್ ರೈಸಿಗೆ ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಂಡು ನಂತರ ದೊಡ್ಡ ಮೆಣಸಿನ್ಕಾಯಿ ಮತ್ತು ಗ್ರೀನ್ ಚಿಲ್ಲಿ, ಆನಿಯನ್ನು ಮತ್ತು ಕರಿ ಲೀವ್ಸ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ರೌಂಡಾಗಿ ಸ್ಟೈಲಿಶಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಮೆಣಸಿನ್ಕಾಯಿನ ಅದು ಬರೀ ಗಾರ್ನಿಷಿಂಗ್ ಥರ ಇರಲಿ ಅಂತ ಹಾಕ್ಕೊಂಡಿರೋದು. ಸೊ ಎಣ್ಣೆಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಫ್ರೈ ಆಗಲಿ, ಕೈ ಆಡಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ. ನಂತರ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು. ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ವ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಅಷ್ಟಂತೂ ಎಲ್ರಿಗೂ ಗೊತ್ತಿರುತ್ತಲ್ವ, ಹೇಳಬೇಕಂತಿಲ್ಲ. ಈಗ ಆನಿಯನ್ದು ಹೂವಿದೆಯಲ್ವ, ಅದರದ್ದು ಅದು ಹಾಕ್ಕೊಳ್ಳಿ. ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಅದು ಬೇಯಬೇಕಲ್ವ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ನೋಡಿ. ಚಿಕನ್ ಇದ್ದರೂ ಆಗುತ್ತೆ, ಎಗ್ ಇದ್ದರೂ ಆಗುತ್ತೆ, ಏನು ಇಲ್ಲ ಅಂದರೂ ಆಗುತ್ತೆ, ಪನ್ನೀರ್ ಇದ್ದರೂ ಆಗುತ್ತೆ. ಬಟ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಕೈ ಆಡಿಸಿ. ನೆಕ್ಸ್ಟ್ ಟೊಮಾಟೊ ಆಪ್ಷನಬಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಬಟ್ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಜನ ಇದಕ್ಕೆ ಸೋಯಾ ಸಾಸು, ಟೊಮಾಟೊ ಸಾಸೆಲ್ಲ ಹಾಕ್ತಾರೆ. ನನಗೆ ಸಾಸ್ಗಿಂತ ಬೆಳಗ್ಗೆನೇ ಮಕ್ಕಳಿಗೆ ಕೂಡ ಹೆಲ್ದಿಯಾಗೂ ಇರಬೇಕಲ್ವ. ಸೊ ಈಗ ಕೊರಿಯಾಂಡರ್ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಕೊಳ್ಳಿ, ಆಯಿತಾ. ಫ್ರೈಡ್ ರೈಸಿಗೆ ಬ್ಲ್ಯಾಕ್ ಪೆಪ್ಪರ್ ಇದ್ರೇ ಚೆಂದ. ಅನ್ನನ ಸ್ವಲ್ಪ ಕಮ್ಮಿನೇ ಬಾಯ್ಲ್ ಮಾಡ್ಕೊಳ್ಳಿ, ಆವಾಗ ಇದು ಚೆನ್ನಾಗಿರುತ್ತೆ. ತುಂಬಾ ಬೇಯಿಸೋಕ್ಕೆ ಹೋಗಬೇಡಿ, ಅನ್ನ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಲಿ, ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಈಗ ಸೈಡಿಗೆ ಮಾಡಿಕೊಂಡು ಎಗ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ಅಂಟುತ್ತೆ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ, ಮ್ಯಾಕ್ರೋನಿ ಮಾಡೋದಾಗಲಿ, ಫ್ರೈಡ್ ರೈಸ್ ಮಾಡೋದಾಗಲಿ, ಎಗ್ ಹಾಕೋದಿದ್ರೆ ಈಗ ಸೈಡಿಗೆ ತೊಗೊಂಡು ಸ್ವಲ್ಪ ಬೇರೆನೇ ಕಲಿಸ್ಕೊಬಿಟ್ರೆ ಅದು ಇದು ಅಂಟಲ್ಲ. ಆವಾಗ ಏನಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈ ಎಗ್ಗಿಗೆ ನಾನು ಸ್ವಲ್ಪ ಹೊಡೆದು ನಂತರ ಅದಕ್ಕೆ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡು ಫಸ್ಟೇ ಕಲಸಿಟ್ಬಿಟ್ಟಿದ್ದೆ ಬೀಟ್ ಮಾಡಿ. ಈಗ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಅದು ಫ್ರೈ ಆದ ನಂತರ ಈಗ ಅದನ್ನ ಮಿಕ್ಸ್ ಮಾಡ್ಕೋತೀನಿ. ಎಷ್ಟು ಏನಿದೆಯೋ ಅದರಲ್ಲೇ ಟೇಸ್ಟಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಸೊ ನನಗೆ ಫಸ್ಟು ಎಲ್ಲ ಇರುತ್ತೆ, ಬಟ್ ಏನು ಗೊತ್ತಾ, ನನಗೆ ಮಕ್ಳಿಗೆ ಹೆಂಗೆ ಹೆಲ್ತಿ ಮಧ್ಯಾಹ್ನ ತಿನ್ಲಿಕ್ಕೆ ಹೇಗೆ ಅವ್ರಿಗೆ ಸರಿ ಅನಿಸುತ್ತೆ ಆ ಟೈಪಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಈಗ ಬಿಸಿಯಾಗಿ ಅನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅನ್ನ ಕೂಡ ಅಷ್ಟೇ, ನಾನು ರಾತ್ರಿದು ಅನ್ನ ಇಡಲ್ಲ. ಯಾಕೆ, ಒಂದು ವಿಷಲ್ ಆದರೆ ಅನ್ನ ಆಗುತ್ತೆ. ಸೊ ಬೆಳಗ್ಗೆದ್ದು ಎದ್ದ ತಕ್ಷಣ ಫಸ್ಟ್ ಒಂದು ಕುಕ್ಕರಲ್ಲಿ ಅಕ್ಕಿ ಇಟ್ಟು ಮಾಡ್ಕೊಬಿಡ್ತೀನಿ. ಆ ಟೈಮ್ಗೆ ಮಾಡ್ಕೋತೀನಿ, ಎಷ್ಟು ಬೇಕೋ ಅಷ್ಟು. ಸೊ ಹಾಗಾಗಿ ಈಗ ಒಬ್ಬನಿಗೆ ತಾನೇ ಸ್ವಲ್ಪನೇ ಮಾಡ್ಕೊಂಡಿರೋದು, ಇದು ಜಾಸ್ತಿ ಆಗುತ್ತೆ. ಬಾಕ್ಸಿಗೆ ಹಾಕಿದ್ಮೇಲೆ ಈಗ ಕೊರಿಯಾಂಡರ್ ಲೀವ್ಸ್ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಮಕ್ಳಿಗೆ ಇಷ್ಟ ಆದ್ರೇ ತಿನ್ನೋದು. ಬಟ್ ಹಿಂಗೆಲ್ಲ ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ ಅಂತ ನಮಗೆ ಆಸೆ. ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ, ಚೆನ್ನಾಗಿತ್ತು ಅಂತಾರೆ ಬಂದು, ಅದೇ ಒಂದು ಸಮಾಧಾನ ಮನಸ್ಸಿಗೆ. ಸೊ ಹಾಗಾಗಿ
ಮಾಡೋದಂತೂ ನಮ್ಮ ಕರ್ತವ್ಯ, ಮಾಡಿಕೊಡ್ತೀವಿ ಬಿಸಿ ಬಿಸಿಯಾಗಿ. ಮತ್ತಿಲ್ಲಿ ಫ್ರೂಟ್ಸಿಗೆ ಸೀಬೆಹಣ್ಣು ಹಾಕ್ಕೊಂಡೆ, ಆ್ಯಪಲ್ ಹಾಕ್ಕೊಂಡೆ, ಮತ್ತು ಬಾಕ್ಸ್ ರೆಡಿ ಆಯಿತು. ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ದೆ. 7 ಗಂಟೆಗೆ ನಿಂತರೆ 7:30 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಆಗಿರುತ್ತೆ. ಒಂದೊಂದು ಸರಿ 8:30 ಆಗುತ್ತೆ, ತುಂಬ ಲೇಟ್ ಆಗುತ್ತೆ ಒಂದೊಂದು ಸರಿ. ಎಲ್ಲ ರೆಡಿ ಇದ್ದರೆ ಮಾಡೋಕ್ಕೇನು ಕಷ್ಟ ಆಗೋಲ್ಲ, ರೆಡಿ ಇರಬೇಕಷ್ಟೇ ಬೇಕಾಗದಿದ್ದ ವಸ್ತುಗಳು. ಸೊ ಮಾಡಿ ಕೊಡೋದೇ ಒಂದು ಚಂದ. ಸೊ ಹೀಗೆ ಮಾಡಿಕೊಟ್ಟಿದ್ದೀನಿ ಇವತ್ತು. ಇದು ಯಾವುದ್ರದ್ದು ಬ್ಯಾಗ್, ಒಂದು ಯೂಸ್ಫುಲ್ ಬ್ಯಾಗ್, ಅದನ್ನು ನಾನು ಹೀಗೆ ಮಾಡಿಕೊಂಡೆ. ಸೊ ಅವನು ಈಗ ಲಂಚ್ ಬ್ಯಾಗ್ ಇಟ್ಕೊಂಡು ಹೋಗೋಕ್ಕೆ ಕೇಳಲ್ಲ, ಇಟ್ಕೊಂಡು ಹೋದರೂ ಮರ್ತು ಬಿಟ್ಬಿಡ್ತಾನೆ. ಸೊ ಹಾಗಾಗಿ ಇದನ್ನ ಬ್ಯಾಗಲ್ಲಿ ಇಟ್ಬಿಡ್ತೀನಿ. ಸೊ ಮಧ್ಯಾಹ್ನಕ್ಕೆ ಅಂಥೇಳಿ ಬಸ್ಲೆ ಸಾರು ಮಾಡ್ಕೊತಾ ಇದ್ದೀನಿ. ಎಲ್ಲ ಬೇಯಿಸಿದ್ದೀನಿ, ಬೇಳೆ, ಹೆಸರು ಕಾಳು, ಬೇಳೆ ಹಾಕಿ ಟೊಮಾಟೊ ಈರುಳ್ಳಿ ಹಾಕಿ ಬೇಯಿಸ್ಕೊಂಡಿದ್ದೆ. ಮತ್ತು ಈಗ ಬೇಯಿಸಿದ ನಂತರ ಬಸ್ಲೆ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಸಾಲೆ ರುಬ್ಬಿಟ್ಟಿದ್ದೀನಿ. ಸೊ ಅದನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಲಂಚಿನ ಕೆಲಸ ಒಂದಾದರೆ ಮತ್ತು ಸ್ವಲ್ಪ ಪಾತ್ರೆ ಏನೆಲ್ಲ ಒರೆಸೋದು ಡೈಲಿ ರೂಟೀನ್ ಇರುತ್ತಲ್ವ. ಸೊ ಇದ್ರ ಮಧ್ಯದಲ್ಲೇ ಸ್ಕೂಲಿಂದ ಒಂದು ಕಾಲು ಬಂದಿತ್ತು. ಇವತ್ತೇನೋ ಒಂದು ಕ್ವಿಜ್ ಕಾಂಪಿಟೇಷನ್ ಇದೆ ಬನ್ನಿ ಅಂತ ಹೇಳಿ. ಸೊ 3 ಗಂಟೆಗೆ ಹೋಗಬೇಕು. ಸೊ ಈಗ ಅಡುಗೆದೊಂದು ಕೆಲಸ ಆಯಿತು, ಅನ್ನನೂ ಆಯಿತು. ಅನ್ನ ಇಟ್ಟಿದ್ದೀನಿ, ಸಾರಿನ ಕೆಲಸನೂ ಮುಗೀತು, ಬಸ್ಲೆ ಸಾರಿಂದು. ಈಗ 1-2 ವಿಷಲ್ ಮಾಡ್ಕೊಬಿಟ್ರೆ ಸಾರಾಯಿತು. ಸೊ ಇಲ್ಲಿ ಪಾತ್ರೆ ಇತ್ತು, ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಪಾತ್ರೆನ ತೊಳ್ಕೊತೀನಿ. ಹೊಸ ವರ್ಷ ಬಂತು ಅಂತ ಹೇಳಿ 8 ದಿವಸ ಆಯಿತು. ಹಳೆ ವರ್ಷ ಆಗ್ತಾ ಬಂತು. ಸೊ ಹೊಸ ವರ್ಷದಲ್ಲಿ ಬೇಡ್ಕೊಳ್ಳೋದೇನು ಅಂದರೆ, ವರ್ಷಗಳು ಹೋಗ್ತಾಯಿದೆ, ವಾರಗಳು ಹೋಗ್ತಾಯಿದೆ, ತಿಂಗಳುಗಳು ಹೋಗ್ತಾಯಿದೆ, ಜೀವನವೂ ಕಮ್ಮಿ ಆಗ್ತಾಯಿದೆ. ಏನೋ ನಮ್ಮ ಮಕ್ಕಳಿಗೋಸ್ಕರ ಬದುಕ್ತಾ ಇದ್ದೀವಿ. ಅವ್ರನ್ನ ಒಂದು ಒಳ್ಳೆ ಲೆವೆಲಿಗೆ ಮಾಡಿ, ಅವ್ರ ಜೀವನ ಒಂದು ಚೆನ್ನಾಗಾಗಲಿ ಅಂಥೇಳಿ, ಅವ್ರ ಜೀವನಕ್ಕೇನಾದರೂ ಒಂದು ಒಳ್ಳೇದು ಮಾಡಿಟ್ಟು ಅವರು ಒಳ್ಳೇದಾಗೋ ಥರ ಮಾಡಿ ಹೋಗಿಬಿಟ್ರೆ ಅಷ್ಟು ಸಾಕು, ಅಷ್ಟೇ ಆಸೆ. ಈಗ ಕಾಲೇಜ್ಗಳಲ್ಲೂ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ರಜೆಗಳು ಸ್ಟಾರ್ಟ್ ಆಗಿದೆ ಓದಲಿಕ್ಕೋಸ್ಕರ. ಸೊ ಹಾಗಾಗಿ ನನ್ನ ಮಗನೂ ಕೂಡ ಮನೆಯಲ್ಲೇ ಇದ್ದಾನೀಗ, ಓದಲಿಕ್ಕೆ ರಜೆ ಕೊಟ್ಟಿದ್ದಾರೆ ಇವತ್ತಿಂದ. ಸೊ ಹಾಗಾಗಿ ಪಾತ್ರೆ ತುಂಬ ಇತ್ತು, ತೊಳೆದೆಲ್ಲ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ತುಂಬಾ ಇತ್ತು ಇವತ್ತು ಪಾತ್ರೆ. ಅಂದರೆ ಬ್ರೇಕ್ಫಾಸ್ಟಿಂದು ಮತ್ತು ಈಗ ಅಡುಗೆ ಎಲ್ಲ ಮಾಡಿದ್ದಿರುತ್ತಲ್ವ, ಅದು ಇತ್ತು. ಜೀವನದಲ್ಲಿ ಏನೆಲ್ಲ ಆಸೆ ಪಡ್ತೀವಿ ಅದೆಲ್ಲ ನೆರವೇರಬೇಕು ಅಂತ ಏನೂ ಇರಲ್ಲ, ಏನೂ ಇಲ್ಲವೂ ಇಲ್ಲ. ಆಗುತ್ತೆ, ಇರೋದರಲ್ಲಿ ತೃಪ್ತಿಯಾಗಿ ಬದುಕಬೇಕಷ್ಟೆ. ಇದು ಕುಕ್ಕರಿಂದ ತೆಗೆದು ಎಲ್ಲ ಮಣ್ಣಿನ ಮಡಿಕೆಗೆ ಹಾಕ್ತೆ. ಅದು ಬಸ್ಲೆ ಸಾರು ಮಣ್ಣಿನ ಮಡಿಕೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಸೊ ಹಾಗಾಗಿ ಅದರೆಲ್ಲ ಹಾಕಿಟ್ಟೆ. ಚೆನ್ನಾಗಿ ಕೂಡ ಆಗಿತ್ತು, ಟೇಸ್ಟ್ ಆಗಿತ್ತು. ಸೊ ಮತ್ತು ಸ್ಕೂಲ್ ಹತ್ರ ಬಂದೆ, ಕರೆದಿದ್ರು ಅಂಥೇಳಿ ಒಂದು ಪ್ರೋಗ್ರಾಮ್ ಇತ್ತು, ಅದು ಅಟೆಂಡ್ ಮಾಡಿದೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ಯಾಕೆಂದರೆ ಆ್ಯಸ್ ಎ ಗೆಸ್ಟ್ ಹೋಗಿದ್ದೆ. ಸೊ ಹಾಗಾಗಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ನಂಗೆ ಸರಿ ಅನಿಸ್ಲಿಲ್ಲ. ಸೊ ಒಂದು 1/2 ಅವರು ಮಕ್ಳು ಕ್ವಿಝ್ ಎಲ್ಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಖುಷಿಯಾಯಿತು. ನನಗೆ ತುಂಬ ಹೊತ್ತು ಮಕ್ಕಳ ಜೊತೆ ಕಳೆಯೋದೇ ಒಂಥರ ಇಷ್ಟ. ನನಗನ್ಸುತ್ತೆ ಒಂದೊಂದು ಸರಿ, ಎಷ್ಟು ಮಕ್ಕಳಿರ್ತಾರೋ ಅವ್ರ ಹತ್ರ ಮಾತಾಡ್ತಾ ನಗಾಡ್ತಾ ಇದ್ದರೆ ನಂದು ಎಷ್ಟೋ ಟೆನ್ಷನ್ಗಳು ಕಮ್ಮಿ ಆಗುತ್ತೋ ಏನೋ ಅಂತ. ನನ್ನ ಮಕ್ಕಳು ಅವ್ರ ಮಕ್ಕಳು ಅಂತ ಭೇದ ಮಾಡಲ್ಲ, ನನಗೆ ಅದು ಇಲ್ವೂ ಇಲ್ಲ. ನನಗೆ ಮಕ್ಕಳನ್ನ ನೋಡಿದ್ರೇ ಒಂಥರ ಖುಷಿ, ಅವ್ರು ಆಡೋದು, ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ. ಸೊ ಹಾಗಾಗಿ ಯಾಕೆ ದೊಡ್ಡವರಾದ್ವೋ ಅನಿಸುತ್ತೆ. ಈವ್ನಿಂಗ್ ಆಯಿತು, 5:30 5:15 ಏನೋ ಆಯಿತು. ವಾಕ್ ಬಂದ್ವಿ ನಾನು ಮತ್ತು ನನ್ನ ಸಿಸ್ಟರು. ಈವ್ನಿಂಗ್ ವ್ಯೂಸ್ ನೋಡಿ, ಮಾರ್ನಿಂಗ್ ನೋಡಿದ್ರಲ್ವಾ, ಇಲ್ಲಿ ತುಂಬ ಚೆನ್ನಾಗಿದೆ ವಾಕೆಲ್ಲ ಮಾಡಲಿಕ್ಕೆ. ಸೊ ಸ್ವಲ್ಪ ನಡೆದಂಗೂ ಆಗುತ್ತಲ್ವಾ, ಮನೆಯೊಳಗೆ ಇರ್ತೀವಲ್ವ. ಸೊ ಹಾಗಾಗಿ ಸ್ವಲ್ಪ 1-2 ಸುತ್ತ ಹಾಕೋಣ ಅಂಥೇಳಿ ನಾನು ಮತ್ತು ನನ್ನ ಸಿಸ್ಟರ್ ಬಂದ್ವಿ. ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ನಡೆದಂಗೂ ಆಗುತ್ತೆ, ಸ್ವಲ್ಪ ನಮ್ಮಿಬ್ಬರ ಜೊತೆ ಟೈಮ್ ಸ್ಪೆಂಡು ಆಗುತ್ತೆ. ಮಾತಾಡ್ತಾ ಸ್ವಲ್ಪ ವಾಕ್ ಮಾಡೋಣ ಅಂಥೇಳಿ ಬಂದ್ವಿ. ಹಾಗಾಗಿ ಸಮಾಧಾನವಾಗಿರುತ್ತೆ, ಕೂಲಾಗಿ. ಈವ್ನಿಂಗ್ ಹೊತ್ತಲ್ವ, ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಆವಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.